ಪ್ರೊಡಕ್ಷನ್ ಬ್ಯಾನರ್ ಅಡಿಯಲ್ಲಿ ಹೊಸದಾಗಿ ಮೂಡಿ ಬರುತ್ತಿರುವ ಚಲನಚಿತ್ರ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವರ್ಷಿತ್, ನಾಯಕರು, ಕ್ಯಾಮರಾಮನ್ ಹಾಗೂ ಎಡಿಟರ್, ನಿರ್ದೇಶಕರು ಅಶ್ವಿನಿ ಪ್ರೊಡಕ್ಷನ್ಸ್ ಎಂಬ ಹೊಸ ನಿರ್ಮಾಣದೊಂದಿಗೆ ಪುಷ್ಪಾವತಿ ಅನ್ನೋ ಚಲನಚಿತ್ರ ಇನ್ನೇನು ಕೆಲವೇ ದಿನಗಳಲ್ಲಿ ಶೂಟಿಂಗ್ ಪ್ರಾರಂಭವಾಗುತ್ತದೆ. ಆ ಚಿತ್ರದ ತಂಡದೊಟ್ಟಿಗೆ ನಾನು ಕೂಡ ಭಾಗಿಯಾಗಿ ಆ ಚಿತ್ರದಲ್ಲಿ ನಾನು ಕೂಡ DOP ಹಾಗೂ ಎಡಿಟಿಂಗ್ ಮಾಡ್ತಿದ್ದೀನಿ. ನನಗೆ ಈ ಒಂದು ಅವಕಾಶ ಕೊಟ್ಟ ಸಂತೋಷ್ ಸಿಂಹ ಸರ್ಗೆ ಹಾಗೂ ನಮ್ಮ ನಿರ್ಮಾಪಕಿ ಸಂತೋಷ್ ಸಿಂಹ ನಿಂತಿದ್ದೀನಿ ನಿಮ್ಮ ಮುಂದೆ. ಇವತ್ತು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ವಿಶೇಷ ಏನು ಅಂದರೆ ಇವತ್ತು ಪುಷ್ಪಾವತಿ ತಂಡ ನಮ್ಮ ಜೊತೆಗಿದೆ. ಇನ್ನೊಂದು ವಿಶೇಷ ಏನು ಅಂದರೆ ನಾನು ಕೂಡ ನಾಯಕ ನಟನಾಗಿದ್ದೀನಿ. ನಾನು ಕೂಡ ಈ ಸಿನಿಮಾದಲ್ಲಿ ಜೊತೆಗಿತ್ಕೊಂಡು ನಮ್ಮ ತಂಡದ ಜೊತೆಗೆ ನಾನೇ ಮಾತಾಡ್ತಾ ಇದ್ದೀನಿ. ತುಂಬ ಎಲ್ಲ ನಮಸ್ಕಾರ. ನಾನು ನಿಮ್ಮ ವರ್ಷಿತ್ ಎಸ್.ಎನ್, ಸಿನಿಮಾಟೋಗ್ರಾಫರ್ ಹಾಗೂ ಎಡಿಟರ್. ಏನಪ್ಪ ಇವತ್ತು ವಿಷಯ ಅಂದರೆ ಅಶ್ವಿನಿ ಪ್ರೊಡಕ್ಷನ್ಸ್ ಎಂಬ ಹೊಸ ನಿರ್ಮಾಣದೊಂದಿಗೆ ಪುಷ್ಪಾವತಿ ಅನ್ನೋ ಚಲನಚಿತ್ರ ಇನ್ನೇನು ಸದ್ಯದಲ್ಲೇ ಚಿತ್ರೀಕರಣ ಪ್ರಾರಂಭವಾಗಲಿದೆ. ಈ ಚಿತ್ರದಲ್ಲಿ ನನಗೆ ಅವಕಾಶ ಕೊಟ್ಟು ಟೀಮಲ್ಲಿ ಜಾಯ್ನ್ ಆಗೋಕ್ಕೆ ನಮ್ಮ ನಿರ್ದೇಶಕರು ಸಂತೋಷ್ ಸಿಂಹ ಅವರು ಕಾರಣ, ಹಾಗೂ ನಮ್ಮ ಪ್ರೊಡ್ಯೂಸರ್ ಆದಂತಹ ಅಶ್ವಿನಿ ಮೇಡಮ್ ಅವರು ಕೂಡ ಕಾರಣ. ಸ್ಕ್ರಿಪ್ಟ್ ತುಂಬ ಚೆನ್ನಾಗಿ ಬರ್ತಿದೆ. ಇವತ್ತು ನಾಡದೇವತೆ ಚಾಮುಂಡಿಯ ತಾಯಿ ಆಶೀರ್ವಾದ ತಗೊಂಡು ಸ್ಕ್ರಿಪ್ಟ್ ಸ್ಟಾರ್ಟ್ ಮಾಡೋಕ್ಕೆ ಹೊರಟಿದ್ದೀವಿ. ನನಗೆ ಸ್ಕ್ರಿಪ್ಟಲ್ಲೂ ಕೂಡ ನನಗೆ ಅವಕಾಶ ಕೊಟ್ಟಂಥ ನಮ್ಮ ಡೈರೆಕ್ಟರ್ ಸರ್ಗೆ ತುಂಬ ಧನ್ಯವಾದಗಳು ಹೇಳ್ತೀನಿ. ಥ್ಯಾಂಕ್ ಯು. ಕನ್ನಡ ನಾಡಿನ ಜನತೆಗಳೆಲ್ಲ ಸಪೋರ್ಟ್ ಮಾಡಿ, ಇನ್ನೂ ಹೆಚ್ಚು ಇನ್ಫಾರ್ಮೇಷನ್ಗಳು ನಿಮಗೆ ಕೊಡ್ತಾ ಹೋಗ್ತೀವಿ. ಸಿನಿಮಾ ಮುಗಿದು ಸ್ಕ್ರೀನ್ ಮೇಲೆ ಬರೋವರೆಗೂ ನಮಗೆ ಸಪೋರ್ಟ್ ಮಾಡ್ತಾನೆ ಬನ್ನಿ. ಬೆಳ್ಳಿ ಪರದೆಯಲ್ಲಿ ರಾರಾಜಿಸೋಣ. ನಮಸ್ಕಾರ. ಇವತ್ತು ನಾವು ಪುಷ್ಪಾವತಿ ತಂಡದಿಂದ ಇವತ್ತು ನಾವು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸ್ಕ್ರಿಪ್ಟ್ ಪೂಜೆ ಮಾಡೋದಕ್ಕಂತ ಬಂದಿದ್ದೋ. ಪ್ರತಿಯೊಂದು ಕೂಡ ತಾಯಿ ದರ್ಶನ ತುಂಬ ಚೆನ್ನಾಗಾಗಿದೆ. ಅದ್ಧೂರಿಯಾಗಿ ತಾಯಿ ದರ್ಶನ ಮಾಡಿದ್ದೀವಿ. ಅದೇ ರೀತಿ ಏನು ಪುಷ್ಪಾವತಿ ಸಿನಿಮಾ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಇವತ್ತು ಸ್ಕ್ರಿಪ್ಟು ಪೂಜೆ ಮಾಡಿದ್ದೀವಿ. ಬಂದು ತುಂಬ ಖುಷಿಯಾಗ್ತಾಯಿದೆ. ತಾಯಿ ಆಶೀರ್ವಾದ ಕೂಡ ನಮ್ಮ ಜೊತೆಗಿದೆ. ಜೊತೆಗೆ ಜನರ ಆಶೀರ್ವಾದ ಕೂಡ ಇರಬೇಕು. ಸ್ನೇಹಿತರು, ಜನರು ಎಲ್ಲರೂ ಕೂಡ ಸಪೋರ್ಟ್ ಮಾಡಿ, ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಇರಬೇಕು ನಮ್ಮ ಮೇಲೆ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಇದೇ ಟೈಮಲ್ಲಿ ಎಲ್ಲ ನಮ್ಮ ಸ್ನೇಹಿತರುಗಳು, ನಮ್ಮ ಸಿನಿಮಾ ತಂಡದವರು ಎಲ್ಲರೂ ಬಂದಿದ್ದಾರೆ. ಪ್ರತಿಯೊಬ್ಬರು ಕೂಡ ಈ ಸಿನಿಮಾ ಬಗ್ಗೆ ಮಾತಾಡ್ತಾರೆ. ಇನ್ನೂ ಮುಂದಕ್ಕೆ ಏನೇ ಒಂದು ಈ ಸಿನಿಮಾ ಬಗ್ಗೆ ಅಪ್ಡೇಟ್ಸ್ ಇದ್ದರೆ ಅಪ್ಡೇಟ್ ಮಾಡ್ತೀವಿ. ಪುಷ್ಪಾವತಿಗೆ ಎಲ್ಲರೂ ಸಪೋರ್ಟ್ ಸಹಕಾರ ಇರಲಿ ಅಂತ ಕೇಳ್ಕೊತೀವಿ. ಯಾವ ಥರ ಇಟ್ಕೋಬೇಕು ಸರ್? ಈ ಥರ ಹತ್ರ ಇಕ್ಕೋ, ಚೆನ್ನಾಗಿ ಬರುತ್ತೆ. ಓಕೆನಾ? ಟಾಟಾ. ಎಲ್ರಿಗೂ ನಮಸ್ಕಾರ ವೀಕ್ಷಕರೇ. ವಿಚಾರ ಏನಂತಂದರೆ, ಅಶ್ವಿನಿ ಮೇಡಮ್ ಪ್ರೊಡಕ್ಷನ್ ಅವ್ರ ಕಡೆಯಿಂದ ಪುಷ್ಪಾವತಿ ಎಂಬ ಒಂದು ಹೊಸ ಮೂವಿ ನಿಮ್ಮ ಕಣ್ಮುಂದೆ ಬರ್ತಾ ಇದೆ ಇನ್ನೊಂದು ಸ್ವಲ್ಪ ದಿವಸನೇ. ಸೊ ಅದ್ರ ಸ್ಕ್ರಿಪ್ಟ್ ಪೂಜೆಗಾಗಿ ಚಾಮುಂಡೇಶ್ವರಿ ಅನುಗ್ರಹ ತಗೊಳ್ಳೋಣ, ಅವ್ರ ಆಶೀರ್ವಾದ ಪಡೆಯೋಣ ಅಂತೇಳಿ ನಾನು ನಮ್ಮ ಸಂತೋಷ್ ಸಿಂಹ ಸರ್, ಪ್ರೊಡ್ಯೂಸರ್ ಆದ ನಮ್ಮ ಸಂತೋಷ್ ಸಿಂಹ ಸರ್ ಆಗಿರ್ಬೋದು, ನಮ್ಮ ಅಶ್ವಿನಿ ಮೇಡಮು, ಸೊ ಅವ್ರ ಫ್ಯಾಮಿಲಿ ಸಮೇತವಾಗಿ ನಮ್ಮ ಟೀಮ್ ಜೊತೆಗೆ ಒಂದು ಪೂಜೆ ಮಾಡಿಸೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಚಾಮುಂಡೇಶ್ವರಿ ಹೇಳಿದ್ದಾರೆ ಒಳ್ಳೆಯದಾಗುತ್ತೆ ಹೋಗಿ ಮಕ್ಕಳ ಮಾಡಿ ಅಂತ. ಸೊ ಎಲ್ಲ ಚಾಮುಂಡೇಶ್ವರಿ ದೇವಿ ಮೇಲೆ ಭಾರ ಹಾಕಿ ನಾವು ನಮ್ಮ ಟೀಮು, ನಮ್ಮ ಪ್ರೊಡ್ಯೂಸರ್ಸರು ಎಲ್ಲ ಹೊರಟಿದ್ದೀವಿ. ಸೊ ದಯವಿಟ್ಟು ಇನ್ನು ಮುಂದೆ ಇಷ್ಟು ವರ್ಷದಿಂದ ಸೊ ನಮ್ಮ ವೀಕ್ಷಕರು ಯಾವ ರೀತಿ ನಮ್ಮನ್ನ ಪ್ರೋತ್ಸಾಹ ಮಾಡ್ತಿದ್ರಿ, ಬೆಳೆಸ್ತಾಯಿದ್ರಿ, ದಯವಿಟ್ಟು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಮೂವಿ ನೋಡಬೇಕು, ಆಶೀರ್ವದಿಸಬೇಕು ಅಂತ ಕೇಳೋಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇವತ್ತು ತಾಯಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ನಮ್ಮ ನಿರ್ದೇಶಕರು, ನಿರ್ಮಾಪಕರ ಜೊತೆ ಬಂದಿದ್ದೀವಿ. ಪುಷ್ಪಾವತಿ ಕೇಳೋಕ್ಕೆ ಒಂದು ಇಂಪಾಗಿದೆ. ಫಸ್ಟ್ ಟೈಮ್ ನನ್ನ ಸ್ನೇಹಿತ, ನನ್ನ ತಂಗಿ ಸ್ಟುಡಿಯೋಕ್ಕೆ ಕರೆಸಿ ಕತೆ ಕೇಳಬೇಕಾದ್ರೆ ನನಗೆ ಮೈ ಜುಮ್ಮಂತು. ಅಂಥದ್ರಲ್ಲಿ ನಮ್ಮ ನಿರ್ದೇಶಕರು ಈ ಸಿನಿಮಾದಲ್ಲಿ ನನಗೊಂದು ಅವಕಾಶ ಕೊಟ್ಟು ಒಬ್ಬ ಕಲಾವಿದನ ಮಾಡಿದ್ದಾರೆ. ಇವತ್ತು ನನ್ನ ಸ್ನೇಹಿತ, ನನ್ನ ತಂಗಿ ಡೈರೆಕ್ಟ್ರು ವೈಷ್ಣವಿ ನನಗೆ ತುಂಬ ಸಪೋರ್ಟ್ ಮಾಡಿ ಒಬ್ಬ ಕಲಾವಿದನ ಮಾಡಿದ್ದಾರೆ. 6 ವರ್ಷ ಗಾಂಧಿನಗರ ಹೊಲ್ದು ಸತ್ತೋಗಿದ್ದೆ. ನಮ್ಮ ನಿರ್ದೇಶಕರು ಒಂದು ಒಳ್ಳೆಯ ತಂಡದ ಜೊತೆಗೆ ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಈ ಚಿತ್ರ ಯಶಸ್ವಿ ಆಗಲಿ, ಕಾಂತಾರ ಥರ ಒಳ್ಳೆ ಇಟ್ಕೊಟ್ಟು ನಮ್ಮೆಲ್ಲರಿಗೂ ಒಂದು ನಮ್ಮೆಲ್ಲರ ಗುರಿ ಇದೆ. ನಮ್ಮೆಲ್ಲರ ಸಕ್ಸಸ್ಸು ಈ ಸಿನಿಮಾದಲ್ಲಿ ನಾನು ಕಾಣೋಕ್ಕೆ ಇಷ್ಟಪಡ್ತೀನಿ. ಅಶ್ವಿನಿ ಮೇಡಮ್ ನಮ್ಮೆಲ್ಲರಿಗೂ ಒಂದು ಅವಕಾಶ ಕೊಟ್ಟಿದ್ದಾರೆ ಅವ್ರ ಪ್ರೊಡಕ್ಷನ್ ಕೆಲಸ ಮಾಡೋಕ್ಕೆ. ಇದೇ ಥರ ನಮ್ಮ ನಿರ್ದೇಶಕರು ಸಂತೋಷ್ ಸಿಂಹ ಗರ್ಜನೆ ಮಾಡೋಕ್ಕೆ ರೆಡಿಯಾಗಿದ್ದಾರೆ. ಇನ್ನು ಅತಿ ಶೀಘ್ರದಲ್ಲಿ ಚಿತ್ರೀಕರಣ ಪ್ರಾರಂಭವಾಗುತ್ತೆ. ನಿರ್ದೇಶಕರಾಗಿ, ನಾಯಕ ನಟರಾಗಿ ಮಾಡೋದು ತುಂಬ ಕಷ್ಟ ಅಂಥದ್ರಲ್ಲಿ ಇಷ್ಟಪಟ್ಟು ಮಾಡ್ತಾಯಿದ್ದಾರೆ ನಮ್ಮ ಸರು.
ಅವ್ರಿಗೆ ನಿಜವಾಗ್ಲೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ನಮ್ಮ ಸರ್ಗೆ ಇದೇ ಥರ ನಮ್ಮ ಎಲ್ಲ ಟೆಕ್ನಿಷಿಯನ್ಸು, ನಮ್ಮ ಇಂಡಸ್ಟ್ರಿ ಎಲ್ಲರೂ ಸಪೋರ್ಟ್ ಮಾಡಬೇಕು, ನಮ್ಮ ಜನಗಳು ಕೂಡ ಸಪೋರ್ಟ್ ಮಾಡಬೇಕು. ಒಬ್ಬ ಹೊಸ ಕಲಾವಿದನ ಸೃಷ್ಟಿ ಮಾಡಿದರೆ ಅವನು ಇನ್ನೂ ನಮ್ಮ ಇಂಡಸ್ಟ್ರಿ ಉಳಿಸ್ತಾನೆ. ಇವತ್ತು ಎಷ್ಟೋ ಜನ ಟೆಕ್ನಿಷಿಯನ್ಸ್ಗೆ ಕೆಲಸ ಇಲ್ಲ, ಯಾಕಿಲ್ಲ? ಜನ ಥಿಯೇಟ್ರಿಗೆ ಬರ್ತಾಯಿಲ್ಲ. ಒಂದು ಒಳ್ಳೆ ಸಿನಿಮಾ ಮಾಡ್ತಾಯಿದ್ವಿ, ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬರಬೇಕು. ಎಲ್ರಿಗೂ ಧನ್ಯವಾದಗಳು. ಹಾಗೆ ನನಗೆ ಅವಕಾಶ ಕೊಟ್ಟ ನನ್ನ ತಂಗಿ ವೈಷ್ಣವಿ, ನನ್ನ ಸ್ನೇಹಿತ ವರ್ಷದ್ಗೆ ತುಂಬ ಧನ್ಯವಾದಗಳು. ನಮ್ಮ ಸಂತೋಷ್ ಸಿಂಹ ಸರ್ ಅವ್ರನ್ನ ಯಾವತ್ತೂ ನಾನು ಮರೆಯಲ್ಲ, ಯಾಕೆಂದರೆ ಇವತ್ತು ನನಗೊಂದು ಅನ್ನ ದಾರಿ ತೋರಿಸಿದ್ದಾರೆ, ಅವ್ರ ದಾರಿಲೇ ನಾನು ನಡೀತೀನಿ. ಥ್ಯಾಂಕ್ ಯು ಸರ್. ಓಕೆ. ಇವತ್ತು ಏನು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದು, ದರ್ಶನ ಕೂಡ ತುಂಬ ಚೆನ್ನಾಗಾಗಿದೆ. ಜೊತೆಗೆ ನಮ್ಮ ಜೊತೆಗೆ ಇವತ್ತು ಪ್ರೊಡ್ಯೂಸರ್ ಆದಂಥ ಅಶ್ವಿನಿ ಮೇಡಮ್ ಅವರು ಕೂಡ ಇದ್ದಾರೆ. ಸೊ ಅವರು ಒಂದೆರಡು ಮಾತಾಡ್ತಾರೆ ನಮ್ಮ ಚಿತ್ರದ ಬಗ್ಗೆ. ಖಂಡಿತವಾಗ್ಲೂ ನಮ್ಮ ಕರ್ನಾಟಕ ಜನರು ಈ ಸಿನಿಮಾನ ಆಶೀರ್ವಾದ ಮಾಡಿ, ಇವತ್ತಿನ ದಿವಸದಲ್ಲಿ ಹೆಣ್ಮಕ್ಳು ಪ್ರೊಡ್ಯೂಸರ್ ಆಗಿ ಬರ್ತಾಯಿದ್ದಾರೆ. ತುಂಬ ಖುಷಿ ವಿಚಾರ. ಕನ್ನಡ ಸಿನಿಮಾ ತುಂಬ ತಣ್ಣಗಿದೆ, ಅದನ್ನು ಒಂಚೂರು ದೊಡ್ಡ ಮಟ್ಟಕ್ಕೆ ಬರಬೇಕು ಅಂದರೆ ಎಲ್ಲರೂ ಆಶೀರ್ವಾದ ಮಾಡಿ. ಇವತ್ತು ಬಂದಿರೋಂಥ ಪ್ರೊಡ್ಯೂಸರ್ಗೆ, ಅನ್ನದಾತರಿಗೆ ಪ್ರತಿಯೊಬ್ಬರು ಕೂಡ ಸಹಕಾರ ನೀಡಬೇಕು. ವಿಚಾರ ಏನು ಅಂದರೆ ಇವಾಗ ನಾನು ಅಭಿಪ್ರಾಯಗಳನ್ನ ತಿಳ್ಕೊತೀನಿ, ಅದ್ರ ಬಗ್ಗೆ ಮಾತಾಡೋಣ ಬನ್ನಿ. ನಮಸ್ಕಾರ ಅಶ್ವಿನಿ ಮೇಡಮ್ ಅವರೇ. ಇವತ್ತು ನಮಸ್ಕಾರ. ಇವತ್ತು ಏನು ಸಿನಿಮಾ ಪುಷ್ಪಾವತಿ ಸಿನಿಮಾ ಬಂದಿದ್ದೀರಾ, ಪೂಜೆ ಮಾಡಿದ್ದೀರಾ ಚಾಮುಂಡೇಶ್ವರಿ ತಾಯಿ ದೇವಸ್ಥಾನದಲ್ಲಿ. ಸೊ ಎಷ್ಟು ಖುಷಿ ಆಗ್ತೈತೆ, ಅದ್ರ ಬಗ್ಗೆ ಒಂದೆರಡು ಮಾತಾಡಿ. ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಪ್ರೊಡಕ್ಷನಲ್ಲಿ ಫಸ್ಟ್ ಟೈಮು ಪುಷ್ಪಾವತಿ ಅನ್ನೋ ಫಿಲಮ್ ರಿಲೀಸ್ ಇರಿ. ಇನ್ನೊಂದು ವಿಚಾರ ಏನು ಅಂದರೆ ಇವ್ರಿಗೆ ಫಸ್ಟು ಟೈಮ್ ಸಿನಿಮಾದಲ್ಲಿ ಮಾಡ್ತಾ ಇರೋದ್ರಿಂದ ಸೊ ಜನರ ಆಶೀರ್ವಾದ, ಜನರ ಬೆಂಬಲ ಹೆಂಗಿರುತ್ತೆ ಅನ್ನೋ ಕನ್ಫ್ಯೂಷನಲ್ಲಿ ಮಾತಾಡ್ತಾ ಇದ್ದಾರೆ. ನಾನು ಹೇಳೋದೇನು ಅಂದರೆ ಜನರು ಸದಾ ನಿಮ್ಮ ಜೊತೆಗಿರ್ತಾರೆ. ನೀವು ಧೈರ್ಯವಾಗಿ ನಗ್ನಗ್ತಾ ಖುಷಿಯಾಗಿ ಇನ್ನೂ ಮುಂದಕ್ಕೆ ಕೆಲಸ ಮಾಡಬೇಕು, ಧೈರ್ಯವಾಗಿ ಮಾತಾಡಬೇಕು. ಯಾಕಂದರೆ ನಿಮ್ಮ ಈ ಕನ್ಫ್ಯೂಷನ್ ಇದೆಯಲ್ಲ ಅದು ಹೊಂಟೋಗ್ಲಿ, ಧೈರ್ಯವಾಗಿ ಮಾತಾಡಿ ಅಂತ ನಾನು ಕೇಳ್ಕೊತೀನಿ. ಮಾತಾಡಿ ಫಸ್ಟಿಂದ, ಪರವಾಗಿಲ್ಲ, ಜನರು ನೋಡ್ತಾ ಇದ್ದಾರೆ. ನಮ್ಮ ಪ್ರೊಡಕ್ಷನಲ್ಲಿ ಫಸ್ಟ್ ಟೈಮ್ ಪುಷ್ಪಾವತಿ ಅನ್ನೋ ಮೂವಿ ಲಾಂಚ್ ಮಾಡ್ತಾ ಇದ್ದೀವಿ. ಅದ್ರ ಸ್ಕ್ರಿಪ್ಟ್ ರೈಟಿಂಗ್ಗೆ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೀವಿ. ನಿಮ್ಮೆಲ್ಲರ ಪ್ರೋತ್ಸಾಹ ಮತ್ತು ಬೆಂಬಲ ನಮ್ಮ ಚಿತ್ರತಂಡಕ್ಕೆ ಇರಬೇಕು ಅಂತ ಕೇಳ್ಕೊತೀನಿ. ಆಮೇಲೆ ಇನ್ನೊಂದು ವಿಚಾರ, ನಾನು ಇನ್ನೊಂದು ವಿಚಾರಕ್ಕೆ ಬರ್ತೀನಿ. ನಮ್ಮ ತಂಡ ಏನು ಜೊತೆಗಿದ್ದಾರೆ, ನಮ್ಮ ಟೀಮಲ್ಲಿ ಪ್ರತಿಯೊಬ್ಬರ ಜೊತೆ ಕೂಡ ಮಾತಾಡ್ತಾ ಹೋಗ್ತೀನಿ. ಇವತ್ತು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀರಾ, ಇನ್ನು ಮುಂದಕ್ಕೆ ಜನರು ನಿಮಗೆ ಸಪೋರ್ಟ್ ಮಾಡೋದ್ರ ಬಗ್ಗೆ ಏನು ಕೇಳ್ಕೊತೀರಾ ಜನರಿಗೆ? ಕನ್ನಡ ಸಿನಿಮಾ ನೋಡಿ ಹೊಸಬ್ರು ಬರ್ತಾ ಇದ್ದಾರೆ, ಅವ್ರನ್ನ ಬೆಂಬಲ ಮಾಡಿ ಹೊಸ ಕತೆಗಳು ತರ್ತಾ ಇದ್ದೀವಿ. ನಮ್ಮ ಫಿಲಮ್ ತುಂಬ ಚೆನ್ನಾಗಿ ಬರ್ತಾ ಇದೆ, ನೋಡಿ ಆಶೀರ್ವಾದ ಮಾಡಿ, ಸಪೋರ್ಟ್ ಮಾಡಿ. ಆಮೇಲೆ ಇನ್ನೊಂದು ವಿಚಾರ ಏನು ಅಂದರೆ ನೋಡಿ, ಸಿನಿಮಾಗಳು ತುಂಬ ಕಡಿಮೆ ಆಗ್ಬಿಟ್ಟಿದೆ. ಸಿನಿಮಾ ತುಂಬ ಜಾಸ್ತಿ ಬೇಕು ಅಂದರೆ ಹೊಸ ತಂಡಕ್ಕೆ ಪ್ರತಿಯೊಬ್ಬರು ಕೂಡ ಬೆಂಬಲ ನೀಡಬೇಕು. ಬರೀ ಬಾಯಲ್ಲಿ ಹೇಳೋದಲ್ಲ, ಮತ್ತು ಆಯಿತು ನಾನಿದ್ದೀನಿ ನೀನಿದ್ದೀನಿ ಅಂತ ಹೇಳೋದು ಬೇಡ, ಪ್ರತಿಯೊಬ್ಬರು ಕೂಡ ಸಹಕಾರ ನೀಡಬೇಕು. ಅದೇ ಫಸ್ಟು ವಿಚಾರ ಏನು ಅಂದರೆ ನೋಡಿ, ಹೆಣ್ಮಕ್ಳು ಸಿನಿಮಾ ಇಂಡಸ್ಟ್ರಿಗೆ ಬರೋದೇ ಕಡಿಮೆ. ಅಂಥದ್ರಲ್ಲಿ ನಮ್ಮ ಪ್ರೊಡ್ಯೂಸರ್ ಆಗಿ ಮತ್ತು ಅವರೇ ನಾಯಕ ನಟಿಯಾಗಿ ಕೂಡ ಮಾಡ್ತಾಯಿದ್ದಾರೆ. ಬರ್ತಾ ಇರಬೇಕಾದ್ರೆ ಪ್ರತಿಯೊಬ್ಬರು ಬೆಂಬಲ ಕೂಡ ಇರಬೇಕು. ಪ್ರತಿಯೊಬ್ಬರು ಜನರ ಆಶೀರ್ವಾದ ನಿಮಗಿರುತ್ತೆ. ಲಾಸ್ಟಾಗಿ ಏನು ಹೇಳ್ತೀರಿ? ಅಷ್ಟೇ. ಫಿಲಮ್ ತುಂಬ ಚೆನ್ನಾಗಿ ಬರ್ತಾ ಇದೆ. ಇವತ್ತು ಸ್ಕ್ರಿಪ್ಟ್ ರೈಟಿಂಗ್ ಆಗಿದೆ. ಫಿಲಮ್ ಫುಲ್ಲು ಬಂದಮೇಲೆ ನೋಡಿ ಬೆಂಬಲ ಕೊಡಿ ಅಂತ ಕೇಳ್ಕೊತೀನಿ. ಆಯಿತು. ಇವಾಗ ನೋಡಿ ಸ್ಕ್ರಿಪ್ಟ್ ರೈಟಿಂಗು ಬಂದಿದ್ದಾರೆ, ಪೂಜೆ ಮಾಡಿದ್ದಾರೆ, ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಕೂಡ ಮಾಡಿದ್ದಾರೆ. ಇನ್ನು ಮುಂದಕ್ಕೆ ನಾವೇ ಮಾತಾಡಿ ಮುಗಿಸ್ಬಿಟ್ರೆ ಕಷ್ಟ. ಸೊ ಇನ್ನೂ ನಮ್ಮ ತಂಡ ಇದ್ದಾರೆ, ಅವರು ಕೂಡ ಮಾತಾಡ್ತಾರೆ. ಬನ್ನಿ. ಧನ್ಯವಾದ.